ಗೆಳೆಯರೇ, ಇದು ಬ್ರಹ್ಮಪುತ್ರ ನದಿ. ಈಗಷ್ಟೇ ತಾಯಿ ಸತಿ ತಾಯಿಯನ್ನು ನೋಡಿ ಇಲ್ಲಿ ಕಾಮಾಖ್ಯ ಅನ್ನೋ ದೇವಸ್ಥಾನದಲ್ಲಿ ಕಾಮಾಖ್ಯ ಮಾತೆ ಅನ್ನೋ ಹೆಸರು ತಗೊಂಡು, ಅವರ ನಿಜವಾದ ಹೆಸರು ಸತಿ ಅಂತ. ದಕ್ಷ ಮಹಾರಾಜನ ಮಗಳು. ಶಿವನಿಂದನೆ ಮಾಡಿದ್ದಕ್ಕೆ ಯಾರೋ ಅವರ ತಂದೆ ಶಿವನಿಂದನೆ ಮಾಡ್ತಾರಂತೆ. ಆದ ಕಾರಣ ಸತಿ ಅಮ್ಮ ಅವರು ದಕ್ಷನ ಮಗಳು ಬೆಂಕಿ ಯಾಜ್ಞ ಮಾಡ್ತಿದ್ದ ಬೆಂಕಿಗೆ ಬಿದ್ದು ಮೈಲಸ್ಕೊಂಡು ಪ್ರಾಣತ್ಯಾಗ ಮಾಡಿದಾಗ ಆ ವಿಷಯ ಹೆಂಗೋ ನಮ್ಮ ಹರ ಹರ ಮಹಾದೇವ್ಗೆ ಗೊತ್ತಾಗಿ ರುದ್ರ ತಾಂಡವ ಆಡ್ಕೊಂಡು ಬಂದು ತುಂಬ ಬೇಜಾರಾಗಿ ಫ್ರಸ್ಟ್ರೇಷನ್ ಹೊಂಟೋಗಿದ್ರು. ಅದಾದ್ಮೇಲೆ ನೋಡೋಕ್ಕಾಗದೆ ಆ ದುಃಖನ ತಾಂಡವ ವೃತ್ತ ನೋಡೋಕ್ಕಾಗದೆ ಅವ್ರನ್ನ ಎತ್ಕೊಂಡು, ಯಾರು ಸತಿನ ಎತ್ಕೊಂಡು ಹುಚ್ಚನಾಗಿ ಅಲಿದಾಡುವಾಗ ಲೋಕ ಕಲ್ಯಾಣದಕ್ಕಿಂತ ಸರಿಯಾದ ಟೈಮ್ ಅಂತ ತಿಳ್ಕೊಂಡು ಶ್ರೀ ವಿಷ್ಣುವು ಸುದರ್ಶನ ಚಕ್ರವನ್ನು ಬಿಟ್ಟು 51 ಭಾಗವಾಗಿ ಮಾಡಿ ಈ ಜಾಗದಲ್ಲಿ ತಾಯಿ ಯೋನಿ ಭಾಗ ಇಲ್ಲಿ ಬಿದ್ದಿರೋದ್ರಿಂದ ತಾಯಿ ಕಾಮಾಖ್ಯ 51 ಶಕ್ತಿ ಪೀಠಗಳಾಗಿದೆ. ತಾಯಿದು ಯೋನಿ ಇಲ್ಲಿ ಬಿತ್ತಂತೆ. ಇನ್ನು ಮಿಕ್ಕಿದ್ದು ಎಲ್ಲೆಲ್ಲಿ ಬೀಳ್ತು ಅನ್ನೋದು ಗೊತ್ತಿಲ್ಲ. ಇದು ಸ್ಥಳ ಪುರಾಣ, ಶಿವ ಪುರಾಣದಲ್ಲೆಲ್ಲ ಹೇಳಿದೆ. ಆದರೂ ಏನೋ ನೋಡಿ, ಈ ಬೆಟ್ಟದ ಮೇಲೆ ತಾಯಿ ಇರೋದು ನೋಡ್ಕೊಳ್ಳಿ. ಎಲ್ಲಾದರೂ ನಂಬ್ತಾರೆ, ಹಾಗೆ ನಾವು ನಂಬೋದು ನನ್ನ ಕರ್ತವ್ಯ. ನಾನು ಹೇಳ್ತಾ ಇದ್ದೀನಿ. ಕಾಮಾಖ್ಯ ಮೇಲೆ ಹೋದ್ರೆ ತಾಯಿ ಕಾಮಾಖ್ಯ ಮಾತೆ ನಮಗೆ ದರ್ಶನ ಕೊಡ್ತಾಳೆ. ಸುಮಾರು 3000 ಕಿಲೋಮೀಟರ್ವರೆಗೂ ಬಂದು ಗೌಹಾಟಿ ಕಾಮಾಖ್ಯ ಜಂಕ್ಷನ್ ಅಂತಾನೆ ಒಂದು ಸ್ಟಾಪ್ ಇದೆ. ನಮಗೆ ಯಲಹಂಕದಿಂದ ಮತ್ತೆ SMBT, ಯಶವಂತಪುರ ಈ ಕಡೆ ಈ ಥರ ಎಲ್ಲ ಬೆಂಗಳೂರು ಜಂಕ್ಷನ್ನಿಂದ ನಮಗೆ ಟ್ರೈನ್ ಸಿಗುತ್ತೆ. ಎಲ್ಲರೂ ಒಂದು ಸತಿ ಜೀವನದಲ್ಲಿ ಒಂದು ಸತಿ ಭೇಟಿ ಕೊಟ್ಟು ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಸತೀಶ. ನಮ್ದು LIC ಬ್ರಾಂಚ್ ತುಂಬ ಇದಪ್ಪು. ನಾನು LIC ಏಜೆನ್ಸಿ ತಗೊಂಡಿದ್ದೀನಲ್ಲ. ಏನು ಆಕ್ಚುಲಿ ತಿರುಪತಿ ಬೆಟ್ಟದಷ್ಟು ಎತ್ತರ ಇಲ್ಲ ಅನ್ಕೊಂತೀನಿ. ನೋಡೋಣ. ನನ್ನ ಗೆಳೆಯ ರೂಪ್ ದಾಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡೋಗಿದ ತಕ್ಷಣ ಮಾಡಿಸಿ ಎಲ್ಲರೂ ಚೆನ್ನಾಗಿ ಮಾಡಿಸಿ ಅಂತ ಬೇಡ್ಕೊಳ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ ಗೆಳೆಯರೇ. ಈ ದಿನ ಅಸ್ಸಾಂ ಸ್ಟೇಟಲ್ಲಿರುವಂಥ ಗೌಹಾಟಿಯಿಂದ ಸ್ವಲ್ಪ 8 ಕಿಲೋಮೀಟರ್ ದೂರದಲ್ಲಿರುವ ಕಾಮಾಖ್ಯ ದೇವಸ್ಥಾನಕ್ಕೆ
ಪೆಲ್ಲು ಬೆಟ್ಟ ಹತ್ಬೇಕಾದಾಗ ಮತ್ತೆ ಶೂಟ್ ಮಾಡಿ ತೋರಿಸ್ತೀನಿ ಗಾಳಿ. ಬೆಟ್ಟ ಏನೋ ಒಂದು 3 ಕಿಲೋಮೀಟರ್